ಸರ್ ಸಿನಿಮಾ ಬಂದ್ಬಿಟ್ಟು ಒನ್ ನೈಟ್ ನಡೆಯುವಂಥ ಸ್ಟೋರಿ. ಈವ್ನಿಂಗ್ 6 ಮಾರ್ನಿಂಗ್ 6ವರೆಗೂ ನಡೆಯುತ್ತೆ. ಒಳ್ಳೆ ಆ್ಯಕ್ಷನ್ ಥ್ರಿಲ್ಲರ್ ಮೂವಿ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡ್ಬೇಕಂತ ಬೇಡ್ಕೊತೀವಿ. ಸೊ FIR ಅಂಡ್ ಅದ್ರ ಸುತ್ತು ಸ್ಟೋರಿ ನಡೆಯುತ್ತೆ, ಅದಕ್ಕೋಸ್ಕರ FIR ಅಂತ ಇಟ್ಟಿದ್ದೀವಿ. 6 to 6 ಅಂದರೆ ಈವ್ನಿಂಗ್ 6 ಮಾರ್ನಿಂಗ್ 6ವರೆಗೂ ನಡೆಯೋದ್ರಿಂದ ಅದಕ್ಕೆ FIR 6 to 6 ಅಂತ ಇಟ್ಟಿದ್ದೀವಿ. ಏನಂದರೆ ಟಾಕಿ ಒಂದಷ್ಟು ಪೋರ್ಷನ್ ಅಂದರೆ ಆ್ಯಕ್ಷನ್ ಪೋರ್ಷನ್ಸೇ ಜಾಸ್ತಿ ಈ ಸಿನಿಮಾದಲ್ಲಿ. ಅಂದರೆ ಒಂದು ಥ್ರಿಲ್ಲಾಗಿ ಹೋಗುತ್ತೆ, ಒಂದು ಫಾಸ್ಟ್ ಗೋಯಿಂಗ್ ಇರಬೇಕು, ಎಲ್ಲೂ ನಮಗೆ ಒಂದು ಲ್ಯಾಗ್ ಅನ್ನೋ ಫೀಲ್ ಇರಬಾರ್ದು, ಆ ಟೆನ್ಷನ್ ಕ್ರಿಯೇಟ್ ಮಾಡಬೇಕು. ಆಮೇಲೆ ಆ ಒಂದು ಏನು ಹೀರೋ ಕ್ಯಾರೆಕ್ಟರ್ ಇದೆ, ಆ ಒಂದು ಟೆನ್ಷನ್ ಬಿಲ್ಡಪ್ ಆಗುತ್ತೆ. ಒಂದು ಇನ್ಸಿಡೆಂಟ್ ಆಗುತ್ತೆ, ಆ ಇನ್ಸಿಡೆಂಟ್ನ ಎಲ್ಲನೂ ಒಂದು ಹರ್ಡಲ್ಸ್ನ ದಾಟಿ ಬರಬೇಕು ವಿಜಯ ರಾಘವೇಂದ್ರ ಅವರು. ಆ ಒಂದು ಪಾತ್ರ ಆ ಟೆನ್ಸ್ಡ್ ಏನಿದೆ ಸಿನಿಮಾ ಬಿಗಿನಿಂಗಿಂದ ಕೊನೆವರೆಗೂ ಅದು ಹಾಗೇ ಕ್ಯಾರಿ ಥ್ರೂ ಮಾಡಿದ್ದಾರೆ. ಯಾಕಂದರೆ ಅದು ಕೆಲವೊಂದು ಸಿನಿಮಾಗಳು ಎಲ್ಲೋ ಒಂಚೂರು ಮಿಸ್ ಆಗುತ್ತವೆ, ಆ ಥರದಲ್ಲಿ ಎಲ್ಲೂ ಆ ಎನರ್ಜಿ ಡ್ರಾಪ್ ಆಗಿಲ್ಲ ರಾಘು ಅವ್ರದ್ದು. ಯಾಕಂದರೆ ನಾನು ನನ್ನ ಮೊದಲನೇ ಸಿನಿಮಾ ಅವ್ರ ಜೊತೆ ಕೆಲಸ ಮಾಡಿದ್ದೆ, ಹಾರ್ಟ್ ಬೀಟ್ಸು. ಅದಾದಮೇಲೆ ಒಂದು 3-4 ಸಿನಿಮಾ ಎಡಿಟಿಂಗು ಕೂಡ ಮಾಡಿದ್ದೆ. ಒಂದು ಜರ್ನಿ ಚೆನ್ನಾಗೇ ಇದೆ. ಪ್ರೊಡ್ಯೂಸರ್ ಸಿಗ್ತಾಯಿಲ್ಲ, ಅದೊಂದೇ ಸಮಸ್ಯೆ. ಸಬ್ಜೆಕ್ಟ್ ರೆಡಿ ಇದೆ. ಆ್ಯಕ್ಚುಲಿ ಒಂದ್ಸರಿ ಮಾತು ಕೂಡ ಆಡಿದ್ವಿ, ಬಟ್ ಇನ್ಫ್ಯಾಕ್ಟ್ ಆ ಪ್ರೊಡ್ಯೂಸರ್ದು ಯಾವುದೋ ಒಂದು ರೇಡ್ ಆಗ್ಬಿಡ್ತು. ಹಾಗಾಗಿ ಅದು ನನಗೆ ಗೊತ್ತಿಲ್ವಲ್ಲ ಅದು ರೇಡ್ ಆಗೋ ಪ್ರೊಡ್ಯೂಸರ್ ಅಂದ್ಬಿಟ್ಟು, ಹಾಗಾಗಿ ಅದು ಹಾಗೆ ಡ್ರಾಪ್ ಆಗೋಗಿತ್ತು. ಆ್ಯಕ್ಚುಲಿ ಬಂದು ಮಾತು ಎಲ್ಲ ಆಗಿತ್ತು. ಥ್ರಿಲ್ಲರ್ ಸಬ್ಜೆಕ್ಟು, ಕಾಮಿಡಿ ಥ್ರಿಲ್ಲರ್, ಡಾರ್ಕ್ ಕಾಮಿಡಿ ಥರ ಚೆನ್ನಾಗಿತ್ತು ಮಜವಾಗಿ. ಈ ವರ್ಷ ಮಾಡಬೇಕು, ತುಂಬ ಜನ ಕೇಳ್ತಾ ಇದ್ದಾರೆ. ಈ ವರ್ಷ ಒಂದು ಮಾಡಿ, ತುಂಬ ಗ್ಯಾಪ್ ಆಯಿತು ನಂದು ಕೂಡ ಡೈರೆಕ್ಷನು, ಮಾಡೋಣ ಅಂತ ಈ ವರ್ಷ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ, ಗುರು ರಾಘವೇಂದ್ರ ಅವರ ಆಶೀರ್ವಾದದಿಂದ ವಿಜಯ ರಾಘವೇಂದ್ರ ಅವ್ರ ಜೊತೆ ಇನ್ನೊಂದು ಮಾಡೋಣ ಅಂತ. ಆಮೇಲೆ ಹಾಂ ಸರ್, ನಿಮ್ಮಂಥವ್ರ ಸಹಕಾರದಿಂದನೇ ಆಗಲಿ. ಆಮೇಲೆ ಥ್ರಿಲ್ಲರ್ ಮಂಜು ಮಾಸ್ಟರ್ ಅಂತೂ ನಾನು ಅಸ್ಟೆಂಟ್ ಇದ್ದಾಗಿಂದ ಅವರ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದು. ನಾನು ನಮ್ಮ ಚಿಕ್ಕಪಾತ್ರ ಅಸ್ಟೆಂಟ್ ಇದ್ದಾಗ, ಆವಾಗ ನಾವು ಮ್ಯಾನ್ಯುಯಲ್ ಸೆಲ್ಯುಲಾಯ್ಡಿಂದ ಎಡಿಟ್ ಮಾಡುವಾಗ ಆಗ ಎಲ್ಲ ಶಾರ್ಟ್ಸ್ ಎಲ್ಲ ಮಾರ್ಕ್ ಮಾಡಿ ತಗೋ ಇದನ್ನು ನೀವು ಅಸ್ಟೆಂಟ್ ಇದ್ದಾಗ ಅಂದರೆ ಎಲ್ಲರೂ ನನಗೆ ವಯಸ್ಸಾಯ್ತು ಅಂದ್ಕೊಂಡ್ಬಿಟ್ಟವ್ರೆ. ನೀವು ಹಂಗೆ ಹೇಳಿದ್ರೆ ಹೆಂಗೆ? ಇಲ್ಲ ಸರ್, ಆವಾಗ ನೀವು ಇನ್ನೂ ಹೆಂಗಾಗಿದ್ರಿ, ಇನ್ನು ಹೆಂಗಾಗಿದ್ರಿ, ಈಗ ಹೆಂಗಲ್ಲ ಹೆಂಗೋ. ಹಾಗೆ ಆಮೇಲೆ ಸರ್ದು ನಮ್ಮದು ಒಂದು ರ್ಯಾಪೋ ಚೆನ್ನಾಗಿದೆ. ಕೇಳ್ತಾರೆ ಒಂದು ಸಿನಿಮಾ ಆದಮೇಲೆ ಎಡಿಟಿಂಗ್ ಹೋಗಬೇಕು ಅಂದಾಗ ಯಾರು ಎಡಿಟ್ರು ಅಂತ, ನಾಗೇಂದ್ರ ಅರಸು ಅಂದರೆ, ಹೌದಾ ಬಿಡಿ ನಾನು ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಫೋನ್ ಮಾಡಿಬಿಟ್ಟು, ಅರಸು ನನ್ನ ಪ್ಯಾಟರ್ನ್ ಗೊತ್ತಲ್ಲ, ರಫ್ ಕಟ್ ಮಾಡಿರೋ, ಫೈನಲ್ ಬಂದು ನಾನು ನೋಡ್ತೀನಿ ಅಂತ. ಅದು ಒಂದು ಬಾಂಡಿಂಗ್ ಚೆನ್ನಾಗಿದೆ. ಸೊ ಎಕ್ಸ್ಟ್ರಾಡನರಿ ಆ್ಯಕ್ಷನ್ ಮಾಡ್ತಾರೆ. ಸೊ ವೆರಿ ನೈಸ್. ಆ ಬಾಡಿ ಲ್ಯಾಂಗ್ವೇಜು ನಾನು ಏನು ಅನ್ಕೊತೀನಿ ಆ ಥರ ಆ್ಯಕ್ಷನ್ಸ್ ಬರುತ್ತೆ. ಸೊ ನೈಟ್ 2 ಆ್ಯಕ್ಷನ್ ಮಾಡಿದ್ದೀನಿ, 2 ನೈಟ್ ಎಫೆಕ್ಟೆ ತುಂಬ ಚೆನ್ನಾಗಿತ್ತು. ನಮ್ಮ ಶೆಟ್ರು ಸೂಪರಾಗಿ ಮಾಡಿದ್ರು. ಅವರು ಕೂಡ ಒಂದು ಖಳನಟನಾಗಿ ಮಾಡಿದ್ರು. ಅವ್ರನ್ನ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದು. ತುಂಬ ಚೆನ್ನಾಗಿ ಒಳ್ಳೆ ಪ್ರತಿಭಾವಂತ ನಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ವೆರಿ ನೈಸ್ ಶೆಟ್ರ್, ನಿಮ್ಗೆ ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ರಮಣ ಅವರು ಈ ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ. ಸೊ ಅವ್ರಿಗೂ ಗುಡ್ ಲಕ್ ಹೇಳ್ತಾ, ಒಂದು ಒಳ್ಳೆ ಕಂಟೆಂಟ್ ಇರೋಂಥ ಸಿನಿಮಾ. ಸೊ ಒಂದು ಒಳ್ಳೆ ಆ್ಯಕ್ಷನ್ ಥ್ರಿಲ್ಲರ್, ಕುಟುಂಬ ಸಮೇತ ನೋಡೋವಂಥ ಸಿನಿಮಾ. ಈ ಸಿನಿಮಾನ ನಮ್ಮ ಕನ್ನಡ ಜನತೆ ಥಿಯೇಟ್ರಲ್ಲಿ ಬಂದು ಈ ಸಿನಿಮಾ ನೋಡಿ ಈ ತಂಡಕ್ಕೆ ಬೆಂಬಲ ಕೊಡಿ ಅಂತ ಕೇಳ್ಕೊಂತ. ಸೊ ಒಳ್ಳೊಳ್ಳೆ ಕಲಾವಿದರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ನಾಗೇಂದ್ರ ಅರಸು ಅವರು ಒಳ್ಳೆ ಪಾತ್ರ ಮಾಡಿದ್ದಾರೆ, ಶೆಟ್ರು ಇದ್ದಾರೆ, ನಮ್ಮ ವಿಜಯ ರಾಘವೇಂದ್ರ ಅವರಂತೂ ಅವರ ಪಾತ್ರಗೆ ಹಂಗೆ ಆಳದಲ್ಲಿ ಇಳಿದು ಬಿಡ್ತಾರೆ. ಆ ಪಾತ್ರ ಯಾವುದೇ ಇದ್ರೂ ಅವರು ಭಾಳ ಖುಷಿ ಆಗುತ್ತೆ, ಎಷ್ಟು ಸೀರಿಯಸ್ ಆಗಿರ್ತಾರೆ ಶೂಟಿಂಗ್ ಟೈಮಲ್ಲಿ. ಆ ಪಾತ್ರಕ್ಕೆ ಅದಕ್ಕೊಂದು ನ್ಯಾಯ ಕೊಡ್ತಾರೆ. ಸೊ ಸೂಪರ್. ಸೊ ಒಳ್ಳೆ ಡೆಡಿಕೇಶನ್ ಆರ್ಟಿಸ್ಟ್. ಭಾಳ ಖುಷಿ ಆಯಿತು ನನಗೆ ಇವ್ರ ಜೊತೆ ಕೆಲಸ ಮಾಡಿದೆ ಒಂಥರ ಖುಷಿ. ಸೊ ಇಡೀ ತಂಡ ಒಂದು ಒಳ್ಳೆ ಫೈರ್ ಇರೋವಂಥ ಒಂದು ತಂಡ. ಈ ತಂಡಕ್ಕೆ ಒಳ್ಳೆಯದಾಗಲಿ. ನಮ್ಮ ಪ್ರೊಡ್ಯೂಸರ್ ಕಡೆಯಿಂದನೂ ಒಳ್ಳೆ ಸಪೋರ್ಟಿವ್. ರಮೇಶ್ ಅವರು ತುಂಬ ಸಪೋರ್ಟಿವ್ ಆಗಿ ನನಗೆ ಪ್ರೋತ್ಸಾಹ ಕೊಟ್ಟರು. ಈ ಒಂದು ಸಿನಿಮಾ ಆ್ಯಕ್ಷನ್ಸ್ ಹೈಲೈಟ್ ಆಗಿದೆ. ಸಿನಿಮಾನು ಸೂಪರಾಗಿ ಬಂದಿದೆ. ಈ ಸಿನಿಮಾನ ನಮ್ಮ ಜನತೆ ಸೂಪರ್ ಹಿಟ್ ಮಾಡಿ ಈ ಒಂದು ತಂಡಕ್ಕೆ ಒಳ್ಳೆ ಹೆಸರು ತಂದುಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.